ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಸೂಪರ್ ಆದ ರೆಸಿಪಿ ಒಂದಿಗೆ ನಿಮ್ಮ ಎದುರು ಬಂದಿದ್ದೀನಿ. ಎಗ್ ರೈಸ್ ಹೇಗೆ ಮಾಡೋದು ಮನೆಯಲ್ಲಿ ಸಿಂಪಲ್ಲಾಗಿ ಅಂತ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎಗ್ ರೈಸ್ ಜೊತೆ ಎಗ್ ಆಮ್ಲೆಟ್ ನೋಡಿ. ಅದಕ್ಕೇನೆಲ್ಲ ಬೇಕಂತ ನೋಡ್ಕೊಂಬರೋಣ. ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಸೊ ನೋಡಿ, ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಗೋಡಂಬಿ, ಅನಾನಸ್ ಹೂವು ಹಾಗೆ ಪಲಾವ್ ಎಲೆ ಬೇಕಾಗುತ್ತೆ. ನೋಡಿ, ಇವನ್ನ ಸೈಡಲ್ಲಿ ಇಟ್ಕೊಂಡಿರಿ. ಗೋಡಂಬಿ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ಅನ್ನ ಎಷ್ಟು ತೊಗೊಂಡಿರ್ತೀರಲ್ವ ಅದನ್ನು ನೋಡಿಬಿಟ್ಟು ಎಣ್ಣೆನ ಹಾಕ್ಕೊಳ್ಳಿ. ಜಾಸ್ತಿ ಆದ್ರೂ ಎಣ್ಣೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸೊ ಈ ಪದಾರ್ಥಗಳನ್ನೆಲ್ಲ ಎಣ್ಣೆಲಿ ಹಾಕೋಣ. ಕಡಿಮೆ ಉರಿಯಲ್ಲಿ ಇಡಿ ಇದನ್ನು. ಸೊ ನೋಡಿ, ಅದಕ್ಕೇನೆಲ್ಲ ಬೇಕು. ಟೊಮೊಟೊ ಒಂದು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮು, ಒಂದು 4 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಬಾಯ್ಲ್ಡ್ ಆಗಿರೋ ಎಗ್ಗು 4 ತೊಗೊಂಡಿದ್ದೀನಿ. ಅದನ್ನು ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲ ಮತ್ತು ಪೆಪ್ಪರ್ ಪುಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ 1 ಚಮಚದಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಸಿಡಿತಾ ಇದೆ. ಈಗ ಇದು ಆಗಿದೆ ಫ್ರೆಂಡ್ಸ್. ಇದಕ್ಕೆ ಒಂದೊಂದನ್ನೇ ಹಾಕ್ಕೊತ ಹೋಗೋಣ. ಮೊದಲಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಬೆಳ್ಳುಳ್ಳಿನ ಹಾಕೋಣ. ನಂತರ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕೋಣ. ಹಾಗೆ ಕ್ಯಾಪ್ಸಿಕಮ್ ಹಾಕೋಣ. ನೋಡಿ, ಇನ್ನೂ ಸ್ವಲ್ಪ ನಿಮಗೆ ಖಾರ ಯಾರೆಲ್ಲ ಹೆಚ್ಚು ತಿಂತೀರಲ್ವ, ಸೊ ಅವರು ಇನ್ನೂ ಸ್ವಲ್ಪ ಬೇಕಾದರೆ ನೀವು ಇಲ್ಲಿ ಹಸಿರು ಮೆಣಸಿನ್ಕಾಯನ್ನ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ. ನೋಡಿ, ಹಾಕಿದೆ ನಾನು. ಮನೆಯಲ್ಲೇ ಈಸಿಯಾಗಿ ಎಗ್ ರೈಸನ್ನು ಮಾಡ್ಕೋಬೋದು ಫ್ರೆಂಡ್ಸ್. 5 ನಿಮಿಷದಲ್ಲೇ ಎಗ್ ರೈಸ್ ಆಗೋಗುತ್ತೆ. ನೋಡಿ, ಯಾರಾದರೂ ಬಂದಾಗ ಸಡನ್ಲಿ ಏನೋ ಒಂದು ಅಡುಗೆ ಮಾಡಬೇಕು ಅಂದಾಗ ಸೊ ಇದು ಈಸಿಯಾಗಿ ನಾವು ಇಬ್ಬರೇ ಇದ್ದಾಗೂ ಮಾಡ್ಕೋಬೋದು. ಸೊ ಕಡಿಮೆ ಸಮಯದಲ್ಲಿ ಕೂಡ ಇದು ಆಗುತ್ತೆ. ಇನ್ನು ಬ್ಯಾಚುಲರ್ಸ್ ಇದ್ದಿದ್ರು ಅವ್ರಿಗೂ ಪರ್ಫೆಕ್ಟಾಗಿರುವಂಥ ಅಡುಗೆ ಈಸಿಯಾಗಿ ಅವರು ಸಹ ಮಾಡ್ಕೋಬೋದು. ಸೊ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಫ್ರೆಂಡ್ಸ್. ನೋಡಿ, ಈಗ ಸ್ವಲ್ಪ ಬೆಂದಿದೆ. ಈಗ ಟೊಮೊಟೊ ಹಾಕೋಣ. ಸರಿ, ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ, ಟೊಮೊಟೊ ಸ್ವಲ್ಪ ಬೇಯಬೇಕು. ಆಲ್ರೆಡಿ ಉಪ್ಪು ಹಾಕಿದ್ವಲ್ವ, ಹಾಗಾಗಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಈ ಥರ ಟೊಮೊಟೊ ನೀವು ಕೆಂಪಾಗಿರುವಂಥ ಟೊಮೊಟೊನ ತಗೊಳ್ಳಿ. ಹಾಗಂದರೆ ಅದು ಹಣ್ಣಾಗಿರೋವಂಥ ಟೊಮೊಟೊನ ಯೂಸ್ ಮಾಡಿ. ಎಗ್ ರೈಸ್ ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿರುವಂಥ ಟೊಮೊಟೊ ಇದ್ರೇನ ಭಾಳ ಅಲ್ಲಿ ಸಿಕ್ಬಿಡುತ್ತೆ ಅದು. ಸೊ ಹಾಗಾಗಿ ಇದಾದರೆ ಕರಗೋಗ್ಬಿಡುತ್ತೆ. ಆದಷ್ಟು ಬೇಗ ನಮಗೆ ಕರಗೋಗಿ ಚೆನ್ನಾಗಿ ಬರುತ್ತೆ ಗ್ರೇವಿ. ಆದ ಕಾರಣ ಸೊ ಅನ್ನ ರೆಡಿ ಇಟ್ಕೊಂಡಿದ್ದೀನಿ ನಾನು. ರಾತ್ರಿ ಮಿಕ್ಕಿರೋ ಅನ್ನದಲ್ಲೂ ಕೂಡ ಎಗ್ ರೈಸನ್ನು ಮಾಡ್ಬೋದು. ಇಲ್ಲವಾದರೆ ಬಿಸಿ ಅನ್ನದಲ್ಲಿ ಮಾಡ್ತೀನಿ ನಾನು ಅಂದ್ರೂ ಸಹ ಮಾಡ್ಬೋದು ಎಗ್ ರೈಸನ್ನು. ಈಗ ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾವು ಈಗ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಗರಂ ಮಸಾಲ. ನಿಮಗೆ ಬೇಕಾದರೆ ಚಿಕನ್ ಮಸಾಲ ಸಹ ನೀವು ಆ್ಯಡ್ ಮಾಡ್ಕೋಬೋದು. ಇನ್ನೂ ಬೇರೆ ನನಗೆ ಮಸಾಲ ಗೊತ್ತಿದ್ದಾವಂದರೂ ಅವನ್ನೂ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ಇದನ್ನು ಚೆಂದಾಗಿ ಫ್ರೈ ಮಾಡಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಅಂಶ ಇರೋದು ಎಲ್ಲ ಹೋಗಬೇಕು. ಹಾಗೆ ಎಣ್ಣೆಯಲ್ಲಿ ಬಾಡಿಸಿ ಚೆನ್ನಾಗಿರೋ ಗ್ರೇವಿ ಸಿಗುತ್ತೆ ಅದು. ಇದಕ್ಕಿನ್ನೂ ಸ್ವಲ್ಪ ಆ್ಯಡ್ ಮಾಡೋದಿದೆ. ನೋಡಿ, ಹಾಗೆ ಬಾಡಿಸ್ತಾ ನೋಡಿ, ಅದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಅದು ಕಲರ್ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಆ ಥರನೇ ಇರಬೇಕು. ಹಸಿ ಆಗಿದ್ದರೆ ನಮಗೆ ಎಗ್ ರೈಸ್ ಚೆನ್ನಾಗಿ ಸಿಗೋಲ್ಲ. ಹಾಗಾಗಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಆ ಥರ ಫ್ರೈ ಮಾಡಿ. ಈಗ ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ನಾನು 2
ಚಮಚ ಖಾರದ ಪುಡಿನ ಹಾಕಿದ್ದೀನಿ. ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕೊಳ್ಳೋಣ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಖಾರ ಬೆಂದರೆ ಸಖತ್ತಾಗಿರೋ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಅದಕ್ಕೀಗ ನಾನು ಎಗ್ಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲೋ ಎಗ್ ಸಿತ್ತಲ್ಲ, ಎಲ್ಲೋ ಅದ್ರ ಒಳಗಡೆ ಇರೋ ಎಗ್ ಸಿತ್ತಲ್ವ ಅದನ್ನು ನೀವು ಮ್ಯಾಶ್ ಮಾಡಿಬಿಟ್ಟು ಹಾಕಿ. ಎಗ್ ವೈಟನ್ನಂತೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮ್ಯಾಶ್ ಮಾಡಿಬಿಟ್ಟು ಹಾಕಿ. ಚೆನ್ನಾಗಿರುತ್ತೆ, ಅಂದಲ್ಲೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಉಪ್ಪನ್ನು ಲಾಸ್ಟಲ್ಲಿ ಹಾಕೋಣ ಫ್ರೆಂಡ್ಸ್. ನೋಡಿ, ನೋಡಿಕೊಂಡು ಹಾಕಬೇಕು. ಎಷ್ಟು ಗ್ರೇವಿ ಮಾಡ್ಕೊಂಡಿದ್ವಲ್ವ ಅದನ್ನು ನೋಡಿಕೊಂಡು ಹಾಕಿ. ನಿಮಗೆ ನಿಂಬೆಹಣ್ಣು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಾನಿಲ್ಲ ಅರ್ಧ ನಿಂಬೆಹಣ್ಣ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿ ಆದರೆ ಫ್ರೆಂಡ್ಸ್, ಒಂದು ಒಲೆಯನ್ನು ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ಹುಳಿಯನ್ನು ಹಿಂಡ್ಕೋಬೇಕು ಲಾಸ್ಟಲ್ಲೇ. ಹಾಗೆ ಅದಕ್ಕೆ ಕೊತ್ತಂಬರಿನ ಹಾಕಬೇಕು, ಇಲ್ಲಾಂದರೆ ಅದು ಕಹಿ ಆಗಿಬಿಡುತ್ತೆ ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಲಾಸ್ಟಲ್ಲಿ ಅನ್ನವನ್ನು ಹಾಕ್ತಾಯಿದ್ದೀನಿ. ಅನ್ನವನ್ನು ಹಾಕಿ ಚೆನ್ನಾಗಿ ಕಲಸಿ. ಸೊ ಸೂಪರಾಗಿರೋ ಎಗ್ ರೈಸ್ ರೆಡಿ ಆಗುತ್ತೆ. ಸೊ ಯಾರೆಲ್ಲ ಎಗ್ ರೈಸನ್ನು ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೀರಾ, ಹಾಗೆ ಯಾರಿಗೆಲ್ಲ ಎಗ್ ರೈಸ್ ಮಾಡೋದು ಗೊತ್ತೇ ಇಲ್ಲ, ಅವರೆಲ್ಲ ಈಸಿಯಾಗಿ ನಾನು ವಿಡಿಯೋ ನೋಡ್ತಾ ನೀವು ಕಲಿತೀರಾ. ಸೊ ಹಾಗೆ ನಿಮ್ಮ ಮನೇಲಿ ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ನಂಗೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಸಖತ್ತಾಗಿರೋ ಎಗ್ ರೈಸ್ ರೆಡಿ ಆಯಿತು. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಸೂಪರಾಗಿ ಬಂದಿದೆ. ಊಟ ಮಾಡ್ತಾ ಮಧ್ಯದಲ್ಲೆಲ್ಲ ಪೀಸಸ್ ಸಿಗ್ತವೆ, ಹಾಗೆ ಮೆಣಸಿನ್ಕಾಯಿ ಉದ್ದಗ ಹೆಚ್ಚಿಟ್ಟಿದ್ದೆಲ್ಲ ಅವು ಸಿಗ್ತವೆ.